ಏನೇನು ಸಮಾಚಾರ? ಹೇಳ್ಬೇಕು. ಅಡುಗೆ ಏನು ಮಾಡಿದ? ಊಟ ಏನು ಮಾಡ್ದ? ಏನು ಸಮಾಚಾರ? ಬೆಳಿಗ್ಗೆ ಪುಳಿಯೋಗರೆ ಮಾಡಿದೆ, ಮಧ್ಯಾಹ್ನ ಮೊಸರು ತಂದು ಒಗ್ಗರಣೆ ಮಾಡಿದೆ, ಮತ್ತು ಸ್ವಲ್ಪ ಬೇಳೆ ಸಾಂಬಾರು ಮಾಡಿದೆ. ದಿನ ಬೇಳೆ 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 ಅದು ಒಂದೇ ನಿಂಗೆ ಬರೋದು ಸಾಂಬಾರು? ನುಗ್ಗೆಕಾಯಿ ಊರಿಂದ ನುಗ್ಗೆಕಾಯಿ ತಗೊಂಬಂದಿರೋ ನಮ್ಮ ಮನೆಯವರು. ಅದು ವೇಸ್ಟ್ ಆಗುತ್ತಲ್ಲ, ಮುಡುಗ್ಬಿಟ್ರೆ ಒಣಗೋಗುತ್ತಲ್ಲ, ಅದಕ್ಕೋಸ್ಕರ ನುಗ್ಗೆಕಾಯಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೇಳೆ ಸಾಂಬಾರು ಮಾಡಿದ್ದು. ಆಮೇಲೆ ರಜಕ್ಕೆ ಎಲ್ಲೂ ಊರ್ಗಪ್ಪಾರ ಎಲ್ಲೂ ಹೋಗಿಲ್ವಾ? ಎಲ್ಲಿಗೆ ಹೋಗಕ್ಕೆ ಮಕ್ಳುಗಳು ನಮ್ಮ ಮನೇಲೆ ಕಾಟ ತಡೆಯೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರೋರ್ಗು ತೊಂದರೆ, ಸುಮ್ಮನೆ ಇವೆಲ್ಲ ಏನು ಹಿಂಗೆ ಕರ್ಕೊಂಬಂದ್ರೆ ಹಿಂಗೆ ಆಡ್ತಾವ ಅನ್ಕೋತಾನ ಅಂತೀಯ? ನಮ್ಮ ಮನೆಗಿರ ನಿಮ್ಮ ಮನೆಗೆ ಬಂದರು ಅಷ್ಟೇ, ಯಾರ ಮನೆಗೆ ಬಂದರು ಅಷ್ಟೇ. ಆಮೇಲೆ ಇನ್ನೂ ನಿನ್ನ ಗಂಡ ಸಮಸ್ಯೆ ನಡ್ಗ ಮಾಡಿಕೋದು ಊಟ ತಿಂಡಿ ಒಂದೆರಡು ದಿನ ಆದ್ರೆ ಬೇಕಾದ್ರೆ ಎಲ್ಲರೂ ಕಾಲ ಮಾಡ್ಕೊತಾನಂದ್ಯಾ? ಎಲ್ಲಾರ ಊರಿಂದ ಓಡಾಡ್ತಾರೆ ಅಥವಾ ಹೆಂಗೋ ಒಂದು ಆಗುತ್ತೆ. ಅಯ್ಯೋ ನೀನು ಎಲ್ಲೂ ಹೋಗ್ಬೇಡ, ನಿಮ್ಮ ಮಕ್ಳು ಕರ್ಕೊಂಡು ಸುಮ್ಮನೆ ಇಲ್ಲೇ ಕಾಲ ಮುಡಿಯೋಕೆ ಹೇಳು. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಆಮೇಲೆ ಅವ್ರಿಗೆ ಬೇಜಾರು ಮಾಡೋದು, ಅದು ಯಾಕೆ ಸುಮ್ಮನೆ? ಅವ್ರವ್ರ ಸಂಸಾರ ಅವ್ರಿಗೆ ಹೆಚ್ಚು ಅಲ್ವಾ? ಈಗ ಹೋಗಿ ಗಲಾಟೆ ಮಾಡೋದು, ಕಿರಿಕ್ ಮಾಡೋದು, ಇದೇನು ಹಿಂಗೆ ಆಡ್ತಾವಂತ ಅವ್ರು ಬೇಜಾರು ಮಾಡ್ಕೊಳ್ಳೋದು ಅಲ್ವಾ? ಇದೆಲ್ಲ ಏನಕ್ಕೆ? ಎಲ್ಲ ಅಜ್ಜಿ ಮನೆಗೆ ಹೋಯ್ತಾರ, ತಾತ ಮನೆಗೆ ಹೋಯ್ತಾರ. ನಾವು ಯಾವ ನಮ್ಮ ಮಕ್ಕಳು ಯಾವ ಅಜ್ಜಿ ಮನೆಗೆ ಯಾವ ತಾತನ ಮನೆಗೆ ಹೋದೋ ತಗೋ, ಎಲ್ಲರಿಗೂ ಪಡ್ಕೊಂಡಿರ್ಬೇಕಲ್ಲ ಮಂಜಿ. ಹಂಗೆ ತಗೋ. ಆಮೇಲೆ ಏನು ಬೆಳೆ ನಿಂಗೆ ಹಣ್ಣು ಕೊಟ್ಟಿದ್ದೆ ಈಸ್ಕೊಬಿಟ್ಟಿದ್ದ? ಅವ್ನಿಗೆ ಆಗಲ್ಲ, ದೊಡ್ಡ ಚಿಕ್ಕದು ಅಂತ ನಾನೇ ಹಾಕೊಳ್ಳೋದು. ಅವ್ನಿಗೆ ಅವೆಲ್ಲ ಇಷ್ಟ ಇಲ್ಲ. ಅದಕ್ಕೆ ಗಂಡು ಬೆಳಗ್ಗೆ ನಿಂಗೆ ಕಾಯಿ ನತ್ತದು, ಅದಕ್ಕೋಸ್ಕರ ಕೋಲ್ಡ್ ಔಟ್ ಅದ, ಅದಕ್ಕೆ ನಾಯಿ ಥರ ಆಡುತ್ತೆ. ಆಮೇಲೆ ಏನೋ ತಂತ್ರ ಮಾಡೋಲ್ಲ, ಅಂತರ ಕಟ್ಸ್ಬೇಕು. ಆಮೇಲೆ ಅಂತರಗಳು ರೂಢಿ ಮಾಡ್ಬಿಟ್ಟು ಅಭ್ಯಾಸ ಮಾಡ್ತಿದ್ದೀವಲ್ಲ, ಏನಂಗೆ ಅಭ್ಯಾಸ ಮಾಡಿದೆ ಕಾಣಲ್ಲ. ಅಂತರ ಕಟ್ಸ್ಬಿಟ್ರೆ ಸರಿ ಆಯ್ತು. ಒಂದು 3 ದಿನ ಅದು ನಿನ್ನ ಮನ್ಸಿನ ಭಾವನೆ ತಾನೆ ಹಂಗೆ ಮಾಡ್ಕೊಬಿಟ್ಟಿದೆ. ಮನ್ಸಿನ ಭಾವನೆ ಅಂತೆಲ್ಲ ಹುಡ್ತಾಗಿಂದಾಗತ್ತೆ. 3.5 ವರ್ಷ ಅವನಿಗೆ, 3.5 ವರ್ಷದಿಂದ ನಾನು ಆ ಥರ ಅಭ್ಯಾಸ ಆಗ್ಬೇಕು. ಸ್ಕೂಲು ಸೇರಿಸಲ್ವಾ? ಅಯ್ಯೋ ಸ್ಕೂಲು ಸೇರಿಸಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾವನೀಗ. ಈಗ LKG UKG ಪ್ರೀ KG ಸೇರಿಸ್ಬೇಕು. ಸೇರಿಸಿದ್ರೆ LKG ಸೇರಿಸಿದ್ರೆ 2 ವರ್ಷ ಓದಬೇಕಾಗತ್ತೆ ಒಂದನ್ನೇ. 6 ವರ್ಷ ಆಗಬೇಕಲ್ಲ 1ನೇ ಕ್ಲಾಸ್ ಸೇರಿಸ್ಬೇಕಾರೆ. ಅದೊಂದು ಈಗ ಹೋದ್ರೆ 3 ವರ್ಷ. ಅದಕ್ಕೆ ಈಗ ಪ್ರೀ KG ಸೇರಿಸ್ಬೇಕು. ಸೇರಿಸ್ರೆ ಅದಕ್ಕೆ ಬೇರೆ 50 ಸಾವಿರ ಕೇಳ್ತಾರಲ್ಲ ಮಂಜಿ, 40 ಸಾವಿರ 50 ಸಾವಿರ. ಏನು ಮಾಡೋಕ್ಕಾಗಲ್ಲ, ಎಲ್ಲ ದುಡ್ಡಿನ ಮೇಲೆ ನಿಂತೈತೆ ಕಾಲ. ಕಥ ನೀರು ಪಾಲಿಸ್ಬಿಡ ಕಥ ಕರ್ಮ. ಇದೇನು ಮನೇಲಿ ಮಾಡಿಕೊಂಡು ಏನು ನಿಮ್ಮಲ್ಲಿ ಏನು ಅಡುಗೆ ಮಾಡಿದ? ಅಯ್ಯೋ ಅದೇ ನಿಮ್ಮನೆ ಸೇಮ್ ನುಗ್ಗೆಕಾಯಿ ಇತ್ತಲ್ಲ, ನಮ್ಗೆ ಊರಿಂದ ನುಗ್ಗೆಕಾಯಿ ಕೊಟ್ಟಿದ್ರು. ನುಗ್ಗೆಕಾಯಿ ಒಳ್ಳೇದಲ್ವಾ, ವಿಟಮಿನ್ ABCD ಎಲ್ಲ ಇರುತ್ತೆ, ಗ್ಯಾಸ್ಟ್ರಿಕ್ ಒಳ್ಳೇದು, ಎಲ್ಲ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಹಂಗಾಗಿ ನುಗ್ಗೆಕಾಯಿ ಬೇಳೆ, ಈಗ ಈ ಸೀಸನ್ ನುಗ್ಗೆಕಾಯಿ, ಈಗ ಬಿಟ್ರೆ ನೀರು ಸಿಕ್ಕಿದ್ದು. ಅದಕ್ಕೆ ನಾನು ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ವಿ ಇವತ್ತು. ಒಂದು ಸ್ವಲ್ಪ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು ಕೊಟ್ಟಿದ್ರು ಊರಿಂದ ಒಂದಿಷ್ಟ, ಅದು ಹಾಕಿ ಅಲಸಂದೆ ಕಾಳು ಹಾಕಿ ಉಪ್ಸಾರು ಮಾಡಬೇಕು. ಉಪ್ಸಾರು ಮಾಡಿ ಪಲ್ಯ ಮಾಡಿ ಒಗ್ಗರಣೆ ಮಾಡಿ ಉಪ್ಸಾರನ್ನ ಖಾರ ಹಾಕಬೇಕು, ಒಣಮೆಣ್ಸಿಕಾಯಿನ ಹುರಿದ್ಬಿಟ್ಟು ಮಾಡಬೇಕು. ನೀನು ಎಣ್ಣೆಲಿ ಹುರಿದೆ ಹಂಗೆ ಒಂದು ಕಲ್ಲಲ್ಲಿ ಹುರಿದೆ? ಇಲ್ಲ, ಎಣ್ಣೆಲಿ ಹಾಕ್ಬಿಟ್ರೆ ಖಾರ ಉಪ್ಸಾರನ ಖಾರ ಇಟ್ಕೊಳಕ್ಕಾಗಲ್ಲ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಡ್ರೈ ರೋಸ್ಟ್ ಮಾಡ್ತೀನಿ. ಡ್ರೈ ರೋಸ್ಟ್ ಮಾಡಿಬಿಟ್ಟು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಇದು ಹುಣಸೆಹಣ್ಣು. ಅದೇ ಸರಿ. ಉಪ್ಸಾರು ಮುದ್ದೆ ಮಾಡಿಬಿಟ್ರೆ ಅಯ್ಯಪ್ಪ, ಈಗಿನ ರುಚಿ ಎಲ್ಲ ಸಾಂಬಾರು ರುಚಿ ಇಲ್ಲದು ಮಂಜಿ. ಆಗ ಏನು ಇಷ್ಟ ಎಲ್ಲ ಕೆಮಿಕಲ್, ಇವಾಗೆಲ್ಲ ಕೆಮಿಕಲ್, ಗೊಬ್ಬರ, ಹೊಲಕ್ಕೂ ಗೊಬ್ಬರಗಳು ಎಲ್ಲ ಹಾಕ್ತೀವಿ. ಅಯ್ಯೋ ನಾನು ಊರಿಗೆ ಹೋಗಿದ್ದೀನಿ, ನಮ್ಮ ಹೊಲಲ್ಲಿ ಅಡುಗೆ ಮಾಡಿದ್ಲು, ಸೌದ ಒಲೆಯಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಂಜಿ. ಅಯ್ಯೋ ಗ್ಯಾಸ್ ಎಳ್ಳಾಕ್ಬಿಟ್ಟದನ ಅಂತ, ಮಿಕ್ಸಿ ಗ್ಯಾಸ್ ಎಳ್ಳಾಕ್ಬಿಡ್ತ ಅನ್ಸುತ್ತೆ ಕರೆಂಟ್ ಪವರಲ್ಲಿ. ಆದ್ರಿಂದನೇ ರುಚಿ ಬರಲ್ಲ. ಒಟ್ಟಿನಲ್ಲಿ ನ್ಯಾಚುರಲ್ ಸ್ವಲ್ಪ ರುಚಿ ಇರುತ್ತೆ ಅಷ್ಟೇ. ಆದರೆ ಹೊಲ ಅಷ್ಟು ರುಚಿ ಬರಲ್ಲ ಕಣೆ. ಸ್ಟೊಪ್ಪ ಇಷ್ಟ ಆಗಲ್ಲ, ಪಾತ್ರೆ ಮಾಡಿಕೊಂಡು ಸ್ಟೊಪ್ಪ ಇಷ್ಟು ನೀರು ಹಾಕಿ ಸ್ಟೊಪ್ಪ ಮುದ್ದೆ ಮಾಡಿದ್ರು ಸ್ನೇಹಿತರೆ. ಆದರೂ ಅದರಂಥ ರುಚಿ ಯಾವುದೂ ಇಲ್ಲ. ಕಡಲೆಬೇಳೆ ಸಾಂಬಾರು ಅಂತ ಮಾಡಿದರು, ಏನು ರುಬ್ಬಿಲ್ಲ, ಏನು ಹಾಕಿಲ್ಲ, ಏನೂ ಇಲ್ಲ, ಹೊಲಲ್ಲಿ ಬೇಯಿಸಿರೋದಲ್ವ. ಹಂಗಾಗಿ ಸೇಮ್ ಏನು ಹಾಕಿರೋ ಹಂಗೆ ಅಷ್ಟೇ ರುಚಿಕರವಾಗಿತ್ತು. ಅದು ಹಿಂದೆ ಇತ್ತು ಒಲೆಗಳು, ಆರೋಗ್ಯಕರವಾದ ಒಲೆಗಳು. ಒಲೆಯಲ್ಲೇ ಅಡುಗೆ ಮಾಡ್ತಿರು, ಒಲೆಯಲ್ಲೇ ಎಲ್ಲ ಪ್ರತಿಯೊಂದು ಸ್ನಾನ ಮಾಡಿ ಅಡುಗೆ ಮಾಡೋದೆಲ್ಲ ಒಲೆಯಲ್ಲೇ ಮಾಡ್ತಿದ್ರು. ಈಗೇನು ಪುನಃ ಈಗ ಗ್ಯಾಸಿನ ಪ್ರಭಾವ ಬಂದ ಅಂತಾರೆ ಜನಗಳು. ಏನು ಪುನಃ ಹಳೆ ಕಾಲಕ್ಕೆ ಏನು ಓದವ ಏನೋ ಗೊತ್ತಿಲ್ಲ. ಒಲೆ ಬೇಕೇ ಬೇಕು ನೋಡಿ. ಒಲೆ ಇಲ್ಲಾಂದಿರ ಅಡುಗೆ ಮಾಡೋದಕ್ಕೆ ಮಂಜಿ. ಒಲೆ ಇರೋದಕ್ಕೆ ತಾನೇ ಮಾಡಿದ್ದು, ಬಾಯಲ್ಲಿ ಹೇಳು. ಒಲೆ ಇರೋದಕ್ಕೆ ತಾನೇ ಅಡುಗೆ ಮಾಡಿದ್ದು ಅವಳು. ಅಯ್ಯೋ ಇನ್ನೇನು ಪಾಪ 10 ದಿನ ಹಸ್ಕೆ ಕೂತ್ಕೊಳ್ಳೋಕಾಯ್ತಿತ್ತ? 10 ದಿನ ಆಯಿತು. ಎಷ್ಟು ದಿನ ಕೊಟ್ಟರು ಸ್ನೇಹಿತರೆ ನೋಡಿ, ಈಗ 10 ದಿನ ಆಯಿತು ಗ್ಯಾಸ್ ಬುಕ್ ಮಾಡಿ. ಅವರು ಸಿಂಗಲ್ ಸಿಲಿಂಡ್ರ್ ಮಾಡಿರೋರು, ಡಬ್ಬಲ್ ಏನು ಮಾಡಿಲ್ಲ. ಹಂಗಾಗಿ 10 ದಿನ ಗಂಟ ಉಪವಾಸ ಇರೋಕ್ಕಾಯ್ತಾ ಹೇಳಿ? ಮೊದಲಂದ್ರು ಸೀಮೆಣ್ಣೆ ಸ್ಟವ್ ಇತ್ತು, ಸೀಮೆಣ್ಣೆ ಬತ್ತಿತ್ತು, ಅದು ಇಲ್ಲ. ಈಗ ಅದು ನಿಲ್ಲಿಸ್ಬಿಟ್ರೆ ಕರ್ನಾಟಕ ಸರ್ಕಾರದವರು. ಈಗ ಬಡವ್ರಿಗೆ ಬಗ್ಗರಿಗೆ ಗ್ಯಾಸ್ಗಳನ್ನ ಅಲ್ಲಿ ಆದಷ್ಟು ಒಂದು ಸ್ವಲ್ಪ ಒದಗಿಸ್ಕೊಡ್ಬೇಕು ಗ್ಯಾಸ್ ಡಿಪಾರ್ಟ್ಮೆಂಟ್ ಅವರು. ಆಮೇಲೆ ಇದು ಅಂದ್ಬಿಟ್ಟು ಮಿಸ್ಯೂಸ್ ಮಾಡ್ಕೊತಾರೆ ಎಷ್ಟೋ ಜನ. ಆಮೇಲೆ ಇನ್ನೊಂದು ದಿವಸ ಆಗುತ್ತೆ ಮತ್ತು ಮಂಜಿ, ಊರಿಗೆ ತಲುಪಿಸೋದೆಲ್ಲ ಗ್ಯಾಸ್ನ ಈಗ ತಲುಪಿಸೋವರೆಗೂ ಕಾಯಕ್ಕಾಗಲ್ಲ. ಬರ್ತಾರೆ ಆಫೀಸ್ ಹತ್ರನೇ. ನೀನು ವ್ಯಾನ್ಗೆ ಎತ್ತಿ ಮಡಗಂಗಿಲ್ಲ ಸ್ನೇಹಿತರೆ, ಎತ್ಕೊಂಬಂದು ಅಲ್ಲೇ ಬಾಚ್ಕೊಳ್ತಾರೆ. ಯಾರು ಮುಂಚೆ ಹೋಗಿ ಬುಕ್ ಮಾಡಿ ಯಾರಿಗೆ ಮುಂಚೆ ಸಿಗುತ್ತೆ ಅವ್ರಿಗೆ ಗ್ಯಾಸು.
ಇಲ್ಲಾಂದ್ರೆ ಇಲ್ಲ. ಯಾಕವ ಹ್ಞೂ ಏನು ಒಳಗಡೆ ಪಾಪಗ ಪಾಪ ಮಲ್ಕವ ಮಲ್ಕೊಂಡ್ಯಾ ಬಾ ಮಲ್ಕೋ. ಹಂಗಾಗಿ ಗ್ಯಾಸಿನ ಪ್ರಭಾವ ಜಾಸ್ತಿ ಪ್ರಭಾವ ಆಗ್ಬಿಟ್ಟದ. ಆದಷ್ಟು ಸರ್ಕಾರ ಅದಕ್ಕೆಲ್ಲ ಮುನ್ನೆಚ್ಚರಿಕೆಯಿಂದ ಗ್ಯಾಸ್ಗಳನ್ನ ಒದಗಿಸ್ಕೊಡ್ಬೇಕು. ಆಮೇಲೆ ಎಲ್ಲ ಕಡೆ ತಂದು ಕೊಡ್ತಾರೆ. ಇವೇ ನಮ್ಮೂರ್ಗೆ ತಂದು ಕೊಡೋದಿಲ್ಲ ಕಣ್ಮಂಜಿ. ಅವನು ಸ್ವಲ್ಪ ದಿಮಾಗೆ ಬಂದಿರೋದು ಅವ್ನಿಗೆ. ನೆನೆ ಬೋಗಟ್ ಬಂದಿದ್ದೀನಿ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾಳೆ ತಂದು ಕೊಡ್ತೀನಿ, ಸಂಜೆ ತಂದು ಕೊಡ್ತೀನಿ, ಮಧ್ಯಾಹ್ನ ತಂದು ಕೊಡ್ತೀನಿ ಅಂತಾನೆ. ಅದೇ ಗದರ್ಸೋರ್ಗೆ ಏನು ಮಾಡ್ತಾನೆ ಹೇಳು, ಮುಚ್ಕೊಂಡು ಹೋಗಿ ತಗೊಕೊಡ್ತಾನೆ. ಹಿಂಗೆ ಸ್ನೇಹಿತರೆ, ಎಲ್ಲಿ ಗದರ್ಸ್ಕೊಂಡು ಗತ್ತಾಗಿ ಬೆದರ್ಸ್ಕೊಂಡು ಜನ ಬದುಕ್ತಾರೆ ಅಲ್ಲಿ ಮಾತ್ರ ಜೀವನ ಮಾಡೋಕ್ಕಾಗೋದು. ಮೆತ್ಕಿರೋರ್ಗೆ ನೀಟಾಗಿ ನಿಯತ್ತಾಗಿರೋರ್ಗೆ ಎಲ್ಲೂ ಕಾಲ ಇಲ್ಲ. ಅದಕ್ಕೆ ಜನಗಳು ಕರಗೋದು ಇಲ್ಲ, ಮರಗೋದು ಇಲ್ಲ. ಗಂಡ ಗುಂಡಿಗೆ ಬಂದು ನಿಂತ್ಕೊಂಡ್ರೆ ಜಗಳಕ್ಕೆ ನಿಂತ್ಕೊಂಡ್ರೆ ಈಗ ಕಾಲ ಏನು ಹಂಗೆ ಆಡಲಿಲ್ಲ ಅಂದರೆ ಕಾಲನೇ ಇಲ್ಲ. ಹಿಂಗೆ ಜನಗಳು. ನೀನು ಯಾಕೆ ನಳ್ಳಾಡ್ತಿದ್ದೀರ? ಹುಷಾರಿಲ್ಲ. ಯಾಕೆ ಒಂದು ಸ್ವಲ್ಪ ಇದು ಕಣೆ, ನನಗೆ ಯಾವ ಕಾಲದಲ್ಲಿ ಬತ್ತಿತ್ತಿಲ್ಲ ಕಣೆ, ಸ್ವಲ್ಪ ಕೋಲ್ಡ್ ಥರ ಹೋಗೋದು. ಕೋಲ್ಡ್ ಆದ್ರೆ ಮಾಮೂಲಿ ನೀನು ಮಾಡ್ಕೊಂಡು ಕುಡಿತೀರ ಅರ್ಶಿನ ಪುಡಿ ಹಾಲು ಹಂಗೆ ಮಾಡಿದ್ವಿ. ಗಂಟ್ಲು ಒಂದು ಸ್ವಲ್ಪ ಕೆರ್ತ ಅಂದರು. ಏನಾಗೋಯ್ತು ಅಂದ್ರೆ ಎಲ್ಲ ಸರಿಯಾಗಿತ್ತು. ಗಂಟ್ಲೆಲ್ಲ ಸರಿ ಮಾಡ್ಕೊಂಡಿದ್ದೆ. ಅರ್ಶಿನ ಪುಡಿ ಹಾಕಿ ಹಾಲು ಕಾಯಿಸ್ಕೊಂಡು. ಅರ್ಶಿನ ಪುಡಿ ಏನೇನು ಹಾಕ್ಬೇಕು ಗೊತ್ತಾ ಮುಂಜಿ ಗಂಟ್ಲು ಕೆರೆದ್ರೆ? ಬೆಲ್ಲ, ಸ್ವಲ್ಪ ಶುಂಠಿ, ಸ್ವಲ್ಪ ಅರ್ಶಿನ ಪುಡಿ, ಮೂರನ್ನೂ ಚೆನ್ನಾಗಿ ಕುದಿಸ್ಬಿಡೋದು. ಬೇಕು ಅಂದರೆ 1-2 ಮೆಣಸಿನ್ಕಾಳು ಹಾಕೊಳ್ಳೋದು, ಇಲ್ಲಾಂದರೆ ಬೇಡ ಅಂದ್ರೆ ಶುಂಠಿ, ಏಲಕ್ಕಿಕಾಯಿ, ಮೇನು ಏಲಕ್ಕಿಕಾಯಿ, ಶುಂಠಿ, ಅರ್ಶಿನ ಪುಡಿ, ಬೆಲ್ಲ ಹಾಕಿ ಚೆನ್ನಾಗಿ ಫಸ್ಟು ಕುದಿಸ್ಬಿಡೋದು. ಆಮೇಲೆ ಒಂದು ಲೋಟ ಹಾಲು ಹಾಕೋದು. ಅದೊಂದು 5 ನಿಮಿಷ ಕುದಿಸ್ಬೇಕು ಮಂಜಿ. ಒಂದಿಷ್ಟು ನೀರು ಹಾಕಿ ಬೆಲ್ಲ ಹಾಕಿ ಎಲ್ಲನೂ ಹಾಕಿ ಮಂಜಿ. ಅದಾದಮೇಲೆ ಪುನಃ ಈ ಹಾಲು ಉದ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬೇಕು. ಕುದೀತಾ ಹಾಲು ಹಂಗೆ ಒಳ್ಳೆ ಬನಿ ಬರ್ತದೆ. ತುಂಬ ಟೇಸ್ಟು, ರುಚಿ, ಆರೋಗ್ಯಕರ. ನೀನು ಕೂಸ್ಕು ಕಾಯಿಸ್ಕೊಡು. ಯಾಕೆ ಕೆಮ್ಮತ್ತ ಕಾಯಿಸ್ಕೊಡು. ಈಗ ಗಂಟ್ಲು ಕೆರೆತಂತ ಅರ್ಶಿನ ಪುಡಿ ಹಾಲು ಕಾಯಿಸ್ಕೊಡು, ಸರಿ ಇರುತ್ತೆ. ಹಾಲು ಕುಡ್ದೆ ಹಸು ಹಾಲು. ಅಯ್ಯೋ ಈಗೇನು ಮಂಜಿ ಹಾಲೆಲ್ಲ ಮಂಜಿ ಕಲಬೆರಕೆ ಎಲ್ಲ ಹಾಲು ಒರಿಜಿನಲ್ ಎಲ್ಲಿ ಬಂದು ಹೇಳು? ಅಲ್ಲಿಂದ ಪ್ಯಾಕೆಟ್ ಮಾಡ್ಕೊತಂದಾರ. ಅಲ್ಲೇ ಬೆಣ್ಣ ಅದು ಇದೆಲ್ಲ ತೆಗೆದು ಕಲಬೆರಕೆ ಮಾಡಿ ಕೊಡ್ತಾರೆ. ಅದೇ ಇದನ್ನ ಕುಡ್ಕೊಂಡು ಜೀವನ ಮಾಡ್ಬೇಕು ಅಷ್ಟೇ. ಇಲ್ಲದೆ ಅದನ್ನ ಬಾಯ್ಸಕ್ಕೆ ಹೋಗ್ಬಿಡೋದು, ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಕೆಮಿಕಲೋ ಪಾಮಿಕಲೋ ಹೆಂಗೆ ಭೂಮಿ ಮೇಲೆ ಬದುಕಬೇಕು ಅಷ್ಟೇ. ಸರಿ ಇರು, ಬರ್ತೀನಿ ನಾನು, ಹೋಯ್ತೀನಿ. ಕುಂತ್ಕೋ. ಏನು ಯಾವಾಗ 3 ಹೊತ್ತು ಕೆಲಸ ಅಂತಿದೆ. ಏಯ್ ಎತ್ತಿದೆಲ್ಲ ಅಯ್ಯೋ ಇದು ಮಾಡ್ತಾನ. ಏಯ್ ಬರೀ ಸುಮ್ಮನೆ ಬಾಯಿ ಮುಚ್ಕೊಂಡು ಚೆನ್ನಾಗಿ ಓದು. ಅತ್ತೆ ತಿನ್ನೋದೆಲ್ಲ ಓದ್ಬೇಕು ಚೆನ್ನಾಗಿ ಮಕ್ಕಳು. ಅವಳು ನಸ್ಕಲಿಕ್ಕೆ ನಂಗೆ ಆಡ್ತಾಳ. ಸರಿ ಆಯ್ತು, ಬರ್ತೀನಿ ಬಿಡಕ್ಕ. ಬರೈತಕ್ಕ ಸ್ವಲ್ಪ ಕೆಲಸದ ಯಾವಾಗ ಕುಂತ್ಕೊಂಡ್ರು ಬತ್ನಿ ಅಂತಿಲ್ಲ. ಬೇರೆ ಜೊತೆ ಕಿಸಿ ಏನು ಕಿಸ್ಕ ಮಾತಾಡ್ತಿದೆ. ನಮ್ಮ ಜೊತೆ ಕಷ್ಟ ಸುಖ ಮಾತಾಡೋದಂತ ಹೆಂಗೆ ಹೋಯ್ತಿದೆ ಇಲ್ಲ. ಮಗುವಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹಚ್ಬೇಕು. ಹಚ್ಚು 3 ರೂಪಾಯಿ ಮಿಕ್ಸು ಮಾಮೂಲಿ. ನಾನು 3 ರೂಪಾಯಿಂದ 1000 ಮೇಲೆ ಆಯ್ತು. ಆಮೇಲೆ ರಾತ್ರಿ ಇನ್ನೊಂದು ವಿಷಯ ಗೊತ್ತಾ, ಮೂಗು ಎಲ್ಲ ಕಟ್ಕೊಬಿಟ್ಟು ಎಂತೋ ಪ್ಲಸ್ ಇದಾಯ್ತಲ್ಲ ಕಣೆ, ಉಸಿರಾಡಕ್ಕಾಯ್ತಲ್ಲ ಮೇಕು ಕೆಳಕ್ಕಾಗಿ ಏನು ಮಾಡಿದೆ ಗೊತ್ತಾ, ಬೇವಿನ ಸೊಪ್ಪು ಹಾಕೊಂಡು, ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಿ ನೀರನ್ನ ಕೊತ ಅಂತ. ಕುದಿಸಾದ್ಮೇಲೆ ಏನು ಮಾಡಿದೆ, ಕುದ್ದಿರೋ ನೀರನ್ನ ಒಂದು ಬೆಡ್ಶೀಟ್ ಒಸ್ಕೊಂಡು ಬೌಲ್ ಇಟ್ಕೊಂಡು ಉಸಿರು ಎಳ್ಕೊಂಡು ಸ್ಟೀಮ್ ಮಾಡ್ಕೊಳ್ಳೋದು. ಉಸಿರು ಎಳೆಯೋದು ಉಸಿರು ಬಿಡೋದು, ಉಸಿರು ಎಳೆಯೋದು ಉಸಿರು ಬಿಡೋದು. ಸ್ನೇಹಿತರೆ, ಮೂಗು ಏನಾರು ಕಟ್ಕೊಂಡು ಡಯಾಬಿಟಿಸ್ ಮಾಡಿ ರಾತ್ರಿ ಎಲ್ಲ ಸರಿ ಆಯಿತು. ಹಂಗೆ ಮಾಡ್ಕೊಳ್ಳಿ. 1-2 ಸರಿ ಹಂಗೆ ಮಾಡಿದ್ರೆ ಸರಿ ಆಯ್ತಾ. ಯಾವ ಮೆಡಿಸಿನ್ ಹಾಕೋರು ಏನು ಹಾಕೋರು ಹೋಗೋಲ್ಲ. ಬೇವಿನ ಸೊಪ್ಪು, ಅರ್ಶಿನ ಪುಡಿ ಮತ್ತು ಇದ್ರ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಿಟ್ಟು ಅವೇ ತಗೊಳ್ಳಿ. ಸ್ಟೀಮ್ ತಗೊಂಡ್ರೆ ಸರಿ ಆಯ್ತದೆ. ಕಣ್ಣೆಲ್ಲ ಒಂಥರ ಎಳ್ದಂಗೆ ಆಯ್ತಿತ್ತು, ಒಂಥರ ಗಂಟ್ಲೆಲ್ಲ ಒಂಥರ ಆಯ್ತಿತ್ತು, ಮೂಗೆಲ್ಲ ಒಂಥರ ಆಯ್ತಿತ್ತು. ಅಂತ ಗಂಟ್ಲು ಮೂಗೆಲ್ಲ ಬಿಟ್ಕೊಂಡು ತಗೊಂಡು ಸರಿ ಆಯಿತು. ಒಂದು ಸ್ವಲ್ಪ ಗಂಟ್ಲು ಇತ್ತು. ನಾನು ಒಂದು ಪಾನಿಪುರಿ ತಗೋಗಿ ತಿಂದ್ಬಿಟ್ಟು, ನಂಗೆ ಪಾನಿಪುರಿ ಅಂದರೆ ಇಷ್ಟ ಅಲ್ವಾ, ಹಂಗಾಗಿ ಒಂದು ಪಾನಿಪುರಿ ತಗೋ ತಿಂದ್ಬಿಟ್ಟು ಹಂಗಾಗಿ ಗಂಟ್ಲು ಸರಿ ಆಯಿತು. ಗಂಟ್ಲು ಒಂದು ಸ್ವಲ್ಪ ಹೋಯ್ತು, ಅಂದರೆ ಸರಿಯಾಗಿತ್ತು ಎಲ್ಲ. ಗಂಟ್ಲು ನೋಯ್ತಿತ್ತಿಲ್ಲ, ಚೂರು ಒಂದು ಸ್ವಲ್ಪ ಗಂಟ್ಲು ನೋಯ್ತ. ಅದೇ ಒಂಚೂರು ಅರ್ಶಿನ ಪುಡಿ ಹಾಲು ಕುಡಿದ್ರೆ ಅದೇ ಸರಿ ಆಯ್ತು. ಸರಿ ಆಯಿತು. ಯಾಕೋ ತಲೆನೋ ಹಚ್ಕೋತೀನಿ. ಹಚ್ಕೊ. ವೀಕ್ಸ್ ಹಚ್ಕೊಬೇಡ ಕಣೆ, ಕಣ್ಣು ಮಂಜಾಯ್ತವ. ವೀಕ್ಸ್ನೂ ಹಚ್ಕೊಬೇಡ, ಇದನ್ನೂ ಮಾತ್ರನೂ ಕುಡಿಬೇಡ. ತಲೆನೋವು ಬಂದರೆ ಈ ಥರ ಮುದ್ರೆ ಮಾಡು. ಇದೊಂದಾ ದೊಡ್ಡ ನಮಸ್ಕಾರ ಅಂತನಾ? ಇದೊಂದು, ಆಮೇಲೆ ಇದೊಂದು ಮಾಡು. ಒಂದು 10 ನಿಮಿಷ, 10 ನಿಮಿಷ ಮಾಡು ಟೈಟಾಗಿ ಇಟ್ಕೊಂಡು. ಆಮೇಲೆ 10 ನಿಮಿಷ ಮಾಡು. ಮಾಡಿದ್ರೆ ಇದಾಯ್ತಾ. ಬೆಳಗ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡು. ಎದ್ದ ತಕ್ಷಣ ಹಂಗನ್ನು ಚಪ್ಪಾಳೆ ಕೊಡ್ತಾರೆ, ನಗಿತಾರೆ. ಅನ್ಕೊಳ್ಳಿ ಬಿಡು ಜನಗಳು. ಮೈಂಡು ಮನಸ್ಸು ಪ್ರೆಸ್ ಆಯ್ತಾಗ ಮಾಡಿ ನೋಡ್ಬೇಕಾರೆ ಹಿಂಗೆ ಕುಟ್ಟಿದ್ರೆ ಆಮೇಲೆ ಹೆಂಗನ್ನು
ಹಿಂಗನ್ನು ಕತ್ತ ರೊಟೇಷನ್ ಮಾಡು ಹಿಂಗೆ ಒಂದು 10 ಸರಿ ಹಿಂಗೆ ತಿರುಗಿಸು ಹಿಂಗೆ ತಿರುಗಿಸು ಹಿಂಗೆ ತಿರುಗಿಸು ಹಿಂಗೆ ಮಾಡು. ಆಗ ಬೆಳಿಗ್ಗೆ ಈ ಬ್ರೈನು ಮತ್ತು ಈ ಕೈ ಎರಡು ಹಿಂಗೆ ಮಾಡಿದಾಗ ನಮ್ಮ ಬ್ರೈನ್ ಎಷ್ಟು ನೋಡು ನಾಳೆ ನೀವು ಮಾಡ್ಬಿಟ್ಟು ನನಗೆ ಒಂದು ದಿನಕ್ಕೆ ಎಷ್ಟು ಪ್ರೆಸ್ ಆಯ್ತು ಅಂತ. ಸರಿ ಆಯಿತು ಬಿಡು ಬರ್ತೀನಿ. ಸರಿ ಮಾಡು ಆಯಿತು ಹೋಗು ನೀನು, ನಾನು ಹೋಯ್ತು ಬರ್ತೀನಿ ಕಣೆ, ನಾನು ಮನೆಗೆ ಹೋಯ್ತು, ಟೈಮ್ ಆಯಿತು. ಸರಿ ಬರ್ನಾ? ಸರಿ ಹೋಗು ಆಯಿತು, ಇದೇನ ಮಾಡು.